ಒಂದು ಹಳ್ಳಿಲಿ ಇದ್ದಿದ್ದು ಹೋಟ್ಲು, ಒಂದು ಶೆಡ್ಡಲ್ಲಿ. ಅಲ್ಲಿ ಅವಾಗಿಂದನೂ ನಮ್ಮ ತಾತ ನಮ್ಮ ತಂದೆ ಎಲ್ಲ ಇದೇ ಮಾಡ್ತೀವಿ. ಆಮೇಲೆ ನಾವೆಲ್ಲ ಮಾಡೋದೆಲ್ಲ ನ್ಯಾಚುರಲ್ ಐಟಮ್, ಯಾವ ಟೇಸ್ಟಿಂಗ್ ಆಗಲಿ ಏನು ಯಾವುದು ಯೂಸ್ ಮಾಡಲ್ಲ. ಚಿಕನ್ ಚಿಲ್ಲಿ, ಚಿಕನ್ ಪೆಪ್ಪರ್ ಅಂತ ಮಾಡ್ತಾರೆ. ಕಾಂಬಿನೇಷನ್ನು ಎಗ್ ರೈಸ್ ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ. ಸರ್ ಲಿವರ್ ಫ್ರೈ ಬಿಟ್ರೆ ಚಿಕನ್ ಕಬಾಬ್ ಫ್ರೈ ಮತ್ತೆ ಎಗ್ ಕಬಾಬು ಅದು ಫಾಸ್ಟ್ ಮೂವಿಂಗ್. ಅಂತೂ ಇಂತೂ ಒಂದು ತಿಂಗಳು ಕಾರ್ತಿಕ್ ಮಾಸ ಮುಗ್ದು ಷಷ್ಠಿನೂ ಮುಗೀತು. ಒಂದು ತಿಂಗಳಿಂದ ನಾನ್ ವೆಜ್ ತಿಂದೆ ನನ್ನ ನಾಲ್ಗೆ ಮರ್ಗೆಟ್ ಹೋಗಿದೆ ಗುರು ಅಂತೀರಾ? ಡೋಂಟ್ ವರಿ ರೀ, ಇಲ್ಲೇ ನಮ್ಮ ಟೆರಿಷಿಯನ್ ಕಾಲೇಜ್ ಬಳಿ ಇರೋ ನಮ್ಮ ಮೈಸೂರು ಟೇಸ್ಟ್ಗೆ ಬನ್ರಿ. ಮಾರ್ಗಟ್ಟಿರೋ ನಿಮ್ ನಾಲ್ಗೆಗೆ ರುಚಿಯಾದ ನಾನ್ ವೆಜ್ ತಿನ್ಸೋಣ. ಇವರು ಫಾಸ್ಟ್ ಫುಡ್ ಇಟ್ಟಿರೋ ನೇಮ್ ತರಾನೇ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹಾಗೆ ನಾನ್ ವೆಜ್ ನಲ್ಲಿ ತುಂಬಾ ವೆರೈಟೀಸ್ ಕೂಡ ಮಾಡ್ತಾರೆ ಕಣ್ರಿ. ಎಗ್ ಕಬಾಬ್, ಚಿಕನ್ ಕಬಾಬ್ ಫ್ರೈ, ಎಗ್ ರೈಸ್, ಗುಂಡ್ಕಾಯ್ ಲಿವರ್ ಫ್ರೈ, ಚಿಕನ್ ಎಗ್ ಫ್ರೈಡ್ ರೈಸ್, ಇನ್ನು ನಾನಾ ತರದ ವೆರೈಟಿ ಫುಡ್ ಮಾಡ್ತಾರೆ. ನಮ್ಮ ಮೈಸೂರು ಟೇಸ್ಟ್ಗೊಂದ್ಸಲ ಬಂದು ಚಿಕನ್ ಎಗ್ ಫ್ರೈಡ್ ರೈಸ್ ತಿನ್ನಿ. ಟೇಸ್ಟ್ ಮಾತ್ರ ಆಹಾ ಆಸಮ್. ನಾನಂತೂ ಬಾಯ್ ಚಪ್ಪರ್ಸ್ಕೊಂಡು ತಿಂದೆ ಕಣ್ರಿ. ನೆಕ್ಸ್ಟ್ ಎಗ್ ಕಬಾಬ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ಅದಂತೂ ಇನ್ನು ನೆಕ್ಸ್ಟ್ ಲೆವೆಲ್. ಅಷ್ಟೇ ಅಲ್ಲ, ಇಲ್ಲಿ ಗುಂಡ್ಕಾಯ್ ಲಿವರ್ ಫ್ರೈ ಡಿಶ್ ಮಾಡ್ತಾರೆ. ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ನೀವೇ ಹೋಗಿ ತಿನ್ಕೊಂಡು ಬಂದು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇದೆ ಕಬಾಬು. ಸ್ವೀಕರಿಸಲಾಗಿದೆ. ಫಾಸ್ಟ್ ಮೂವಿಂಗ್ ಒಳ್ಳೆ ಎಗ್ ರೈಸು, ಇದು ಈಗ ಫ್ರೈ ಮಾಡಿ ಇಟ್ಟಿದ್ನಲ್ಲ ಚಿಕನ್ ಕಬಾಬ್ ಫ್ರೈ, ಮತ್ತು ಇದು ಎಗ್ ಕಬಾಬು. ಈ ಲಾಲಿಪಾಪು ಇದನ್ನ ಫ್ರೈ ಮಾಡಿಸ್ಕೊತಾರೆ, ಅದು ಅಮಾವಾಸ್ಯೆ ಬೇರೆ ಅಲ್ವಾ, ನಾಳೆಲ್ಲ ಕಮ್ಮಿ ಮಾಡ್ಕೊಂಡು ಲೈಟಾಗಿ ಮಾಡ್ತೀವಿ.
ವಿಶ್ವ ಅಂತ ಸರ್, ನಮ್ಮದು ನಮ್ಮ ಮೈಸೂರು ಟೇಸ್ಟ್ ಅಂತ ಹೋಟ್ಲು ನೇಮು. ನಾವಿಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಒಂದು 3 ವರ್ಷ ಆಯಿತು. ಈಗ 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಕ್ಲೀನಾಗಿದೆ. ಫ್ಯಾಮಿಲಿ ಗಿಮಿಲಿ ಎಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಸಿಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವೆಲ್ಲ ಮಾಡೋದೆಲ್ಲ ನ್ಯಾಚುರಲ್ ಐಟಮೇ, ಯಾವ ಟೇಸ್ಟಿಂಗ್ ಆಗಲಿ ಏನು ಯಾವುದು ಯೂಸ್ ಮಾಡಲ್ಲ, ಅದೆಲ್ಲ ಕ್ಲೀನಾಗಿ ಮಾಡ್ತಾಯಿದ್ದೀವಿ. ಇದು ಬಂದು ನಮ್ಮ ತಾತವ್ರ ಕಡೆಯಿಂದನೂ ಮಾಡ್ತಾರೆ. ನಾವಿಲ್ಲಿ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ನಮ್ಮದು ಒಂದು ಹಳ್ಳಿಲಿ ಇದ್ದಿದ್ದು ಹೋಟ್ಲು, ಒಂದು ಶೆಡ್ಡಲ್ಲಿ. ಅಲ್ಲಿ ಅವಾಗಿಂದನೂ ನಮ್ಮ ತಾತ ನಮ್ಮ ತಂದೆ ಎಲ್ಲ ಇದೇ ಮಾಡ್ತಾಯಿದ್ವಿ ಸರ್. ಲಿವರ್ ಫ್ರೈ ಬಿಟ್ರೆ ಚಿಕನ್ ಕಬಾಬ್ ಫ್ರೈ ಮತ್ತು ಎಗ್ ಕಬಾಬು ಅದು ಫಾಸ್ಟ್ ಮೂವಿಂಗು. ಈ ಕಬಾಬ್ ಫ್ರೈ ಎಲ್ಲ ಈಗ ಎಗ್ ರೈಸ್ಗೆ ಎಲ್ಲೂ ಗ್ರೇವಿ ಥರ ಏನು ಕೊಡೋಲ್ಲ ಅಲ್ವಾ, ನಮ್ಮ ಹತ್ರ ಕಬಾಬ್ ಫ್ರೈ ಹಾಕ್ಸ್ಕೋತಾರೆ ಎಗ್ ರೈಸ್ಗೆ. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ, ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಅಂಗಡಿ ಇಲ್ಲಿ ಫೇಮಸ್ ಆಗಿದೆ ಸರ್. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಆಫ್ಟರ್ನೂನ್ ಇಲ್ಲಿ ಕಾಲೇಜ್ ಇರೋದ್ರಿಂದ ಕಾಲೇಜ್ ಹುಡುಗರುಗಳಿಗೆಲ್ಲ ಊಟಕ್ಕೆ ಎಗ್ ರೈಸ್ಗೆ ಅವಕ್ಕೆಲ್ಲ ಇಲ್ಲೇ ನಮ್ಮ ಹತ್ರ ಫೇಮಸ್ ಸರ್. ಸೋಮವಾರ ಒಂದಿನ ರಜಾ, ಸೋಮವಾರ ರಜೆ ಇರುತ್ತೆ, ಬೇರೆ ಮಿಕ್ಕಿದ ದಿನ ಎಲ್ಲ ಓಪನ್ ಇರುತ್ತೆ. ಮಾಡ್ಕೊಂಡು ಹೋದವರು ಬರ್ತಾರೆ ಊಟಕ್ಕೆಲ್ಲ. ಅವರು ಅವಾಗೆಲ್ಲ ಸಕ್ಕದ ಮಾಡಿರೋದು ಮಾಡಿದ್ರು. ಹಾಂ, ಇದು ಗುಂಟೆ ಲಿವರ್ ಫ್ರೈ, ಲಿವರ್ ಗುಂಟೆ. ನನ್ನ ಹೆಸರು ಧನುಷ್ ಅಂತ. ನಾನು ಆಟೋ ಓಡಿಸ್ತಾ ಇರೋದು. ಸುಮಾರು 1 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮನೆಗೂ ತೊಗೊಂಡು ಹೋಗ್ತಾ ಇರ್ತೀನಿ. ವೀಕ್ಲಿ 2 ಡೇಸ್ 3 ಡೇಸ್ ಬರ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ, ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ. ನೀವು ಒಂದು ಸಲ ಬಂದು ಟೇಸ್ಟ್ ಮಾಡಿ ನೋಡಿ. ಇದು ಮೈಸೂರಿನ ಟ್ರೆಡಿಷನಲ್ ಕಾಲೇಜಲ್ಲೇ ಇರೋದು. ಇದು ಟೇಸ್ಟಿಂಗ್ ಏನು ಯೂಸ್ ಮಾಡೋಲ್ಲ, ನ್ಯಾಚುರಲ್ ಟೇಸ್ಟ್ ಇದೆ. ಇದರಲ್ಲಿ ಚಿಕನ್ ಚಿಲ್ಲಿ ಅಂತ ಮಾಡ್ತಾರೆ, ಚಿಕನ್ ಚಿಲ್ಲಿ ಚಿಕನ್ ಪೆಪ್ಪರ್ ಅಂತ ಮಾಡ್ತಾರೆ. ಕಾಂಬಿನೇಷನ್ನು ಎಗ್ ರೈಸ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರ್ತದೆ. ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ. ಮನೆ ಊಟ ತಿಂದಂಗೆ ಇರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ಬಂದು ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗ್ತದೆ. ಇದು ಕಬಾಬ್ ಫ್ರೈ. ಕಬಾಬ್ ಬೇಡ. ಆಯ್ತು, ಹಾಕೊಡೋಣ. ಸ್ವೀಕರಿಸಲಾಗಿದೆ. ನೋಡಿ, ಇದು ರೇಟ್ ಕೊಡೋದು ಅಷ್ಟೇ ನಮ್ಮದು.
ಚಿಕನ್ ಫ್ರೈಡ್ ರೈಸ್ ಮಾಡೋ ಶಿಷ್ಯ ನೆಕ್ಸ್ಟ್